ನೀವೇ ಹೇಳಿದ್ರಿ 45 ಮೂಳೆಗಳು ನಾನು ಮುರಿದಿದೆ ಸರ್, ಆದರೂ ಇವತ್ತು ಹೋರಾಟ ಮಾಡ್ತಿದ್ದೀರಿ, ಯಾಕೆ ನಾನು ನಿಲ್ಲಬೇಕು ಅಂತೇಳಿ. ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಕೂತ್ಕೊಳೋದೇ ಇಲ್ಲ, ನೀವು ಹೆಂಗಾದ್ರೂ ಮಾಡಿ ನಾನು ಫೈಟರ್ ಆಗಬೇಕು ಅಂತೀರ. ಇವ್ರನ್ನೆಲ್ಲ ಯಾರೇ ನೋಡ್ತಾರೆ, ತಲೆಯಲ್ಲಿ ಕೂದಲಿಲ್ಲ ಏನಿಲ್ಲ, ಇವ್ರಿಗೆಲ್ಲ ನಾವು ದುಡ್ಡು ಹಾಕ್ಬೇಕು. ನಾನು ಫೈಟರ್ ಆಗಿದ್ದಕ್ಕೆ ಒಬ್ಬ ನಟನಾಗಿ ಅವಕಾಶ ಸಿಕ್ತು ಅಂತೀರಾ? ಸಿನಿಮಾ ಬೇಕಾದ್ರೆ ಮಾಡಬೇಡ, ನೀನು 4-5 ಸಿನಿಮಾ ಬಿಟ್ಬಿಡು, 6ನೇ ಸಿನಿಮಾ ಮಾಡು, ಕ್ಯಾರೆಕ್ಟರ್ ಮಾಡು, ನೀನು ಪಾತ್ರ ಮಾಡು. ಸೊ ನೀವು ಕಲ್ತಿದ್ದು ಎಲ್ಲ ಪ್ರತಿಭೆ ಈ ಇಂಡಸ್ಟ್ರಿಯಲ್ಲಿ ಉಪಯೋಗ ಆಯ್ತಾ? ಅವ್ರು ಅವತ್ತು ಫೀಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ಆ್ಯಕ್ಚುಲಿ ಟೈಕೊಂಡೋನು ಮಾಡ್ತಾ ಇರಲಿಲ್ಲ, ಬ್ಲ್ಯಾಕ್ ಬೆಲ್ಟು ಆಗ್ತಾ ಇರಲಿಲ್ಲ. ಅಥವಾ ಬ್ಯೂಟಿ ಆಗಿದ್ರೆ ಅಷ್ಟೇ ಸಾಕು, ಅಥವಾ ಬಾಡಿ ಬಿಲ್ಡ್ ಮಾಡ್ಕೊಂಡು ಇದ್ರೆ ಸಾಕು? ಬಂದು ನಾನು ಏನೋ ಒಂದು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟು ನನಗಿರಲಿಲ್ಲ. ಕನ್ನಡದ ಫೈಟರ್ಸ್ಗಿಂತ ಹೊರಗಿನ ಫೈಟರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಏನು ಹೇಳ್ತೀರಿ? ಮುಂಚೆ ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ, ಓಕೆ. ಇವಾಗ ಆ್ಯಕ್ಚುಲಿ ಬೇರೆಯವರು ಇಲ್ಲಿಂದ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಈಗ ಎಷ್ಟೋ ಜನ ಫೈಟರ್ಗಳು ತುಂಬ ವರ್ಷದಿಂದ ಅವ್ರು ಮಾಸ್ಟರ್ ಆಗಿಲ್ಲ, ಇವತ್ತಿಗೂ ಫೈಟರ್ ಆಗಿಂದ ಇದ್ದಾರೆ 20 ವರ್ಷ, 30 ವರ್ಷ, 40 ವರ್ಷ. ಅವ್ರ ಲೈಫ್ ಎಲ್ಲ ಹೇಗಿದೆ ಮಹೇಶ್? ನೀವು ಹೇಳೋದು ನೋಡಿದ್ರೆ ತುಂಬ ಭಯಾನಕ ಅನಿಸುತ್ತೆ ಇಂಡಸ್ಟ್ರಿ. ಯಾಕಂದರೆ ಈ ಥರ ಘಟನೆಗಳಾದಾಗ ಬೆಳಕಿಗೆ ಬರೋದೇ ಇಲ್ಲ ಕೆಲವು. ಅವ್ರ ಲೈಫ್ಗಳು ಹೇಗೆಲ್ಲ ಇದೆ, ಕೈ ಮುರ್ಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ. ನೀವೇ ಹೇಳಿದ್ರಿ 45 ಮೂಳೆಗಳು ನಾನು ಮುರಿದಿದೆ ಸರ್, ಆದರೂ ಇವತ್ತು ಹೋರಾಟ ಮಾಡ್ತಿದ್ದೀರಿ, ಯಾಕೆ ನಾನು ನಿಲ್ಲಬೇಕು ಅಂಥೇಳಿ. ಈ ಎಕ್ಸಸೈಸ್ ಬಿಟ್ಟರೆ ಓಡಾಡೋಕ್ಕಾಗಲ್ಲ ಮತ್ತೆ. ಇವಾಗ ಅದು ರಿಕವರಿ ಮಾಡಬೇಕಂದ್ರೆ ಆ ಸ್ಟ್ರೆಂಥಿಂಗ್ ಮೇಂಟೈನ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ರೆಸ್ಟ್ ಬಿಟ್ವಿ ಅಂದರೆ ಮತ್ತೆ ಕಂಡಮ್ ಆಗ್ತವೆ. ಸೊ ಫಿಟ್ನೆಸ್ ಇಸ್ ಲೈಕ್ ದಟ್. ಲೈಫ್ ಟೈಮ್ ನೀವು 6 ಪ್ಯಾಕ್ಸೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಲೈಫ್ ಲಾಂಗ್ ನೀವು 6 ಪ್ಯಾಕ್ ಮೇಂಟೈನ್ ಮಾಡೋಕ್ಕೆ ಏನು ಡಯಟ್ ಮಾಡ್ತೀವೋ ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದು ಒಂದು ಸೆಕೆಂಡ್ ನಿಮಗೆ ಎಫೆಕ್ಟೇ, ಡ್ಯಾಮೇಜ್ ಆಗಿಬಿಡುತ್ತೆ ಬಾಡಿ. ಸೊ ಅದನ್ನು ಸರ್ಟನ್ ಪೀರಿಯಡಲ್ಲಿ ಮಾಡಬೇಕು, ದೆನ್ ಸ್ಲೋ ಮೂವ್ ಆನ್ ಆಗ್ತಾ ಇರಬೇಕು. ಆ್ಯಂಡ್ ಫೈಟರ್ಸ್ ಏನಕ್ಕೆ ಫೈಟರ್ ಆಗಲ್ಲ ಅಂತ ನೀವು ಹೇಳಿದ್ರಿ. ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಕೂತ್ಕೊಳೋದೇ ಇಲ್ಲ, ನೀವು ಹೆಂಗಾದ್ರೂ ಮಾಡಿ ನಾನು ಫೈಟರ್ ಆಗಬೇಕು ಅಂತೀರ. ಟೆಕ್ನಿಕಲಿ ಡೌಟ್ ಇದ್ದಾಗ ಬೇಡ, ಸುಮ್ಮನೆ ಏನಕ್ಕೆ, ನಾವು ಇದೇ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಸರ್ವೈವ್ ಆಗ್ಬಿಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಸರ್. ಸರ್ ಸಿನಿಮಾದಲ್ಲಿ ಆ್ಯಕ್ಚುಲಿ ಇವತ್ತೂ ನನಗೆ ಅದಿದೆ. ಹಿಂದ್ಗಡೆ ಯಾರೊಬ್ರು ಬಂದು ಹೇಳ್ತಾರೆ ನನಗೆ, ಇವಾಗ ನಾನು ಸಿನಿಮಾ ಮಾಡಬೇಕು ಅಂತ ಹೋದಾಗ ಇವ್ರನ್ನೆಲ್ಲ ಯಾರೇ ನೋಡ್ತಾರೆ, ತಲೆಯಲ್ಲಿ ಕೂದಲಿಲ್ಲ ಏನಿಲ್ಲ, ಇವ್ರಿಗೆಲ್ಲ ನಾವು ದುಡ್ಡು ಹಾಕ್ಬೇಕಾ? ಮೊನ್ನೆ ಯಾರೋ ಹಂಗೆ ಅಂದರು. ನಾನು ಅಂದೆ ಸರ್, ಆ ಥರ ಆದಾಗ ಆ್ಯಕ್ಚುಲಿ ನನಗೆ ನೀವು ನಂಬಿ ಮುಂದೆ ಬಿಟ್ಟಿಲ್ಲ ಅಂತಂದ್ರೆ ಆ್ಯಕ್ಚುಲಿ ನಾವು ಹೆಂಗೆ ಪ್ರೂವ್ ಮಾಡ್ಕೊಳಕ್ಕಾಗತ್ತೆ? ಕರೆಕ್ಟ್. ಡೌಟ್ ಪಡಬೇಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರನ್ನ. ಭಾಳಷ್ಟು ಜನ ತಲೆ ಕೂದಲಿಲ್ಲದರೆ ಇವತ್ತು ಇಂಡಸ್ಟ್ರಿನ ಆಳಿದ್ದಾರೆ. ಒಂದು ಮಟ್ಟ ಕಥೆನೇ ಸಾಕ್ಷಿ ಅದಕ್ಕೆ ಅಲ್ವಾ? ಹೌದು ಸರ್. ಹಂಗೆ ಅನ್ಕೊಳ್ಳೋದು ತಪ್ಪು. ಪ್ರತಿಭೆ ಯಾರ ಸ್ವತ್ತಲ್ಲ, ಅದು ಸಾಧಕನ ಸ್ವತ್ತು. ಆಗುತ್ತೆ, ನೀವು ಸಾಧನೆ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಪ್ರತಿಭೆ ಇದೆ, ಇವತ್ತಲ್ಲ ನಾಳೆ ಏನಾದರೂ ಆಗ್ಬೋದು. ಡೆಫಿನೆಟ್ಲಿ. ಸೊ ನೀವು ಇಂಡಸ್ಟ್ರಿ ಬಂದಾಗ ಆರಂಭದಲ್ಲಿ ಇದ್ದಂಥ ಅಂದರೆ ಏನು ವ್ಯವಸ್ಥೆಗಳಿದ್ವು, ಈಗ ಆ ದಿನಗಳು ಈ ದಿನಗಳಿಗೂ ಹೋಲಿಸ ಅಂದರೆ ಸರಿಸುಮಾರು ನೀವು ಒಂದು 2 ದಶಕ ಆಯ್ತು ಇಂಡಸ್ಟ್ರಿ ಬಂದು ಅಲ್ವಾ? 2 ದಶಕದಿಂದ ಮಹೇಶ್ ಬರೇ ಹಿಂದ್ಗಡೆನೆ ಇದ್ದು ಗುರ್ಸ್ಕೊಂಡ್ರು. ಇತ್ತೀಚೆಗಷ್ಟೇ ಅವರು ಮೇನ್ ಸ್ಟ್ರೀಮ್ನಲ್ಲಿ ಚೂರು ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ವಾ? ಸೊ ಈಗ ನಿಮಗೆ ಬರ್ತಾ ಇರೋ ಪ್ರೊಡಕ್ಷನ್ಸು ನಿಮ್ಮನ್ನ ಹೆಂಗೆ ಅಂದರೆ, ನಾನು ಫೈಟರ್ ಆಗಿದ್ದಕ್ಕೆ ಒಬ್ಬ ನಟನಾಗಿ ಅವಕಾಶ ಸಿಕ್ತು ಅಂತೀರಾ? ಹೌದು ಸರ್, ನೋ ಡೌಟ್. ನಾನು ಫೈಟರಾಗೆ ಫಸ್ಟ್ ಬಂದಿದ್ದು. ಬಾಡಿ ಎಲ್ಲ ಅದಿದ್ದಾಗ ನಾನು ಆ್ಯಕ್ಚುಲಿ ಬೇರೆ ಥರ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟ್ ಸಿನಿಮಾಗಳೆಲ್ಲ ಮಾಡಿದಾಗ 10 ಜನದಲ್ಲಿ ನಾನು ಒಬ್ಬ ಬಾಡಿ ಚೆನ್ನಾಗಿದೆ, 10 ಜನದಲ್ಲಿ ಇವನೊಬ್ಬ 4 ಆ ಥರ ತುಂಬ ಗ್ಯಾಂಗ್ಗಳಲ್ಲಿ ಮಾಡಿದ್ದೀನಿ ನಾನು. ಸೊ ಅದಾದಮೇಲೆ ಸತ್ಯಜಿತ್ ಸರ್ ಪಾಪ ಇಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರೊಂದು ಸತಿ ಹೇಳಿದ್ರು, ನೀನು ಒಂಥರ ಡಿಫ್ರೆಂಟ್ ಲುಕ್ ಇದೆಯಾ, ಆ್ಯಕ್ಟ್ ಮಾಡ್ತೀಯಾ, ನೀನೇನಕ್ಕೆ ಈ ಥರ ಎಲ್ಲ ಮಾಡ್ತೀಯ, ನಿನಗೆ ಸಿನಿಮಾ ಬೇಕಾದ್ರೆ ಮಾಡಬೇಡ, ನೀನು 4-5 ಸಿನಿಮಾ ಬಿಟ್ಬಿಡು, 6ನೇ ಸಿನಿಮಾ ಮಾಡು, ಕ್ಯಾರೆಕ್ಟರ್ ಮಾಡು, ನೀನು ಪಾತ್ರ ಮಾಡು. ಆ ಥರ ಎಲ್ಲ ಈ ಥರ ಪಾತ್ರಗಳೆಲ್ಲ 100 ಸಿನಿಮಾ ಮಾಡಿದ್ರು ನೀನು ಸ್ಕೋರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಹತ್ರ ಮಾತಾಡಿದ್ರು ಫಸ್ಟು. ಎಲ್ಲ ಮಾತಾಡಿದ್ಮೇಲೆ ನೀನು ಏನು ಮಾಡ್ಬೇಕಂತಿದ್ಯಾ, ಏನಾಗಬೇಕಂತಿದ್ಯಾ, ನೀನು ಈ ವಿಚಾರದಲ್ಲಿ ಹುಚ್ಚ ಆಗಿದೆಯಾ, ಈ ಹುಚ್ಚುತನ ನೀನು ಅದಕ್ಕೆ ಯೂಸ್ ಮಾಡು ಅಂತ ಅಂದಾಗ ನಾನೇನು ಮಾಡಿದೆ, ಇಲ್ಲ ಆ ಥರ ಪಾತ್ರಗಳಿದ್ರೆ ಮಾತ್ರ ಮಾಡೋಣ ಅಂದ್ಬಿಟ್ಟು ಪಾತ್ರಗಳೇ ಮಾಡ್ಕೊಂಬಂದೆ. ಸೊ ಅವರು ನನಗದು ರಿಯಲೈಸ್ ಮಾಡಿದ್ರು, ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡ ಅಂತ. ಸೊ ನೀವು ಕಲ್ತಿದ್ದು ಎಲ್ಲ ಪ್ರತಿಭೆ ಈ ಇಂಡಸ್ಟ್ರಿಯಲ್ಲಿ ಉಪಯೋಗ ಆಯ್ತಾ? ಹಾಂ, ಡೆಫಿನೆಟ್ಲಿ ಸರ್, ಇವತ್ತು ಆಗ್ತಾಯಿದೆ. ಹೌದು, ಇವತ್ತು ಆಗ್ತಾಯಿದೆ. ನಾನು ಟೈಕೊಂಡ್ ಆಗಿರ್ಬೋದು, ನಮ್ಮ ಜೈ ಮಾಸ್ಟ್ರು, ಅವತ್ತು ನನ್ನ ಹತ್ರ ದುಡ್ಡು ಇರಲಿಲ್ಲ. ಅವ್ರು ಅವತ್ತು ಫೀಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾನು ಆ್ಯಕ್ಚುಲಿ ಟೈಕೊಂಡೋನು ಮಾಡ್ತಾ ಇರಲಿಲ್ಲ, ಬ್ಲ್ಯಾಕ್ ಬೆಲ್ಟು ಆಗ್ತಾ ಇರಲಿಲ್ಲ, ಚಾನಲ್ಸ್ಗಳಲ್ಲಿ ಹೋಗಿ ಪರ್ಫಾರ್ಮು ಮಾಡ್ತಾ ಇರಲಿಲ್ಲ, ಸಿನಿಮಾದಲ್ಲಿ ಫೈಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅವತ್ತು 15 ಇಯರ್ಸಿಗೆ ಮುಂಚೆ 1000 ರೂಪೀಸ್ ಅಂದರೆ ದೊಡ್ಡ ಅಮೌಂಟ್. ಅದು ಹೌದು, ಎಲ್ಲಿಂದ ತರಲಿ ಸರ್ ನಾನು? 50 ರೂಪಾಯಿ 100 ರೂಪಾಯಿ ಪೇಮೆಂಟ್ ಇಲ್ಲ ನನಗೆ. ಸೊ ಈ ಥರ ಇದ್ದಾಗ ಪಾಪ ನನಗೆ ಅವರು ಕೇಳಲಿಲ್ಲ, ಇಲ್ಲ ನೀನು ಮಾಡಪ್ಪ ಅಂತ ಅಂದ್ಬಿಟ್ಟು ಮಾಡಿಸೋದು. ನನಗೆ ಬೇಕಾಗಿರೋದು ಇಂಟ್ರೆಸ್ಟ್ ಅಷ್ಟೇ, ನಿನ್ನೆಲ್ಲ ಇಂಟ್ರೆಸ್ಟ್ ಇದೆ ಮಾಡು ಅಂತ. ಯಾಕಂದರೆ ಅವ್ರ ಮಾಸ್ಟ್ರು ಕಿಮ್ವಿಂಗ್ ಅಂತ ಹೇಳ್ಬಿಟ್ಟು ಕೊರಿಯನ್ ಮಾಸ್ಟ್ರು, ಅವ್ರಿಗೆಲ್ಲ ಫ್ರೀಯಾಗಿ ಟ್ರೈನ್ ಮಾಡಿ ಇವತ್ತು ಅವ್ರದ್ದೇ ಒಂದು ಟೀಮ್ ಇದೆ, ಒಂದು 5-6 ಜನ ಟೀಮ್ ಇದೆ, ಅವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಅವ್ರು ಫ್ರೀಯಾಗಿ ಟ್ರೈನ್ ಮಾಡ್ತಾ ಇದ್ದಾರೆ.
ಓಕೆ, ಆನ್ ಸ್ಕ್ರೀನ್ ಓಕೆ, ಆಫ್ ಸ್ಕ್ರೀನು ಮಹೇಶ್ ಅವರು ಬದುಕಿಗೋಸ್ಕರ ಒಂದಿಷ್ಟು ಆರ್ಮಿ ಮಕ್ಕಳ ಸ್ಟೂಡೆಂಟ್ಗಳಿಗೆಲ್ಲ ನೀವು ಟ್ರೈನ್ ಅಪ್ ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ. ಅದೇ ಇವಾಗ ಇಂಡಿಯನ್ ಆರ್ಮಿನಲ್ಲಿ ಅಲ್ಲಿ ಕೂಡ ಹೋಗ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಸ್ವಲ್ಪ ಟೈಕೊಂಡು ಜಿಮ್ನಾಸ್ಟಿಕ್ ಆ ಥರ ಎಲ್ಲ ಟ್ರೈನ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಕೆಲವ್ರಿಗೆಲ್ಲ ಸೆಲ್ಫ್ ಡಿಫೆನ್ಸು ಜಿಮ್ನಾಸ್ಟಿಕ್ ಎಲ್ಲ ಪರ್ಸನಲ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ನಡೀತಾ ಇದೆ ಸರ್ ಜೀವನ. ಸೊ ಬಾಡಿ ಬಿಲ್ಡಿಂಗ್ಗೆ ಜೀವನ ಅಂತ ಅನ್ಕೊಂಡಿದ್ರಿ, ಅದೇ ಪ್ರಪಂಚ ಅಂತ ಅನ್ಕೊಂಡು. ಹೌದು. ಈಗ ಸಿನಿಮಾನೇ ಕಲೆನೇ ನನ್ನ ಪ್ರಪಂಚ ಅಂತ ಅನ್ಕೊಂಡ್ಬಂದೆ. ಅಲ್ಲಲ್ಲ, ಅಂದ್ರೆ ಬಾಡಿ ಬಿಲ್ಡಿಂಗ್ ಒಂದು ಮೆಟ್ಲಾಯ್ತು ಅಷ್ಟೇ. ಪಬ್ಲಿಕ್ ಫಿಗರ್ ಆಗ್ಬೇಕಂತಿತ್ತು. ಸಿನಿಮಾಗೆ ಹೋಗ್ಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಅನ್ಕೊಂಡ್ಬಂದೆ. ಸೊ ಇಲ್ಲಿಂದನೇ ಸಿನಿಮಾ ಹೋಗಕ್ಕಾಯ್ತು. ಇಲ್ಲಾಂದ್ರೆ ಏನು ಸ್ಕಿಲ್ ಇಲ್ಲದೆ ನಾನು ಸಿನಿಮಾಗೆ ಹೋಗಿದ್ರೆ ಇನ್ನೂ ಕಷ್ಟ ಆಗಿರೋದು. ಸೊ ಆಲ್ರೆಡಿ ನಾನು ಬಾಡಿ ಬಿಲ್ಡಿಂಗ್ ಮಾಡಿ ಒಂದು ನಾಲೆಜ್ ಇತ್ತು, ಬಾಡಿ ಬಗ್ಗೆ ಒಂದು ಹೋಲ್ಡ್ ಇತ್ತು, ಕಂಟ್ರೋಲ್ ಇತ್ತು. ನನ್ನ ಬಾಡಿ ಏನು, ನಾನು ಯಾವ ಥರ ಮಾಡಬೇಕು, ಯಾವ ಥರ ಅದನ್ನು ಟೋನ್ ಮಾಡಬೇಕಂತೆಲ್ಲ ನಾಲೆಜ್ ಇದ್ದಿದ್ದರಿಂದ ಬೇರೆ ಸ್ಕಿಲ್ಗೆಲ್ಲ ಈಸಿ ಆಯಿತು. ನಿಮ್ಮ ಪ್ರಕಾರ ಒಂದು ಸಿನಿಮಾಗೆ ಒಬ್ಬ ಹೀರೋಗೆ ಇರೋ ಕ್ವಾಲಿಟೀಸ್ ಏನೆಲ್ಲ ಇರಬೇಕು? ಅಂದರೆ ಪ್ರತಿಭೆ ಇರಬೇಕಾ, ಅಥವಾ ಬ್ಯೂಟಿ ಆಗಿದ್ದರೆ ಅಷ್ಟೇ ಸಾಕಾ, ಅಥವಾ ಬಾಡಿ ಬಿಲ್ಡ್ ಮಾಡ್ಕೊಂಡು ಇದ್ದರೆ ಸಾಕಾ? ಸರ್ ಡಿಪೆಂಡ್ ಸರ್, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನು ಅವ್ರಿಗೇನು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಲುಕ್ಸ್ಗೆ ಅಟ್ಲೀಸ್ಟ್ ನಾನು ಈ ಥರ ಏನಾದರೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಬೇಕು ಅಂತ ಮಾಡಿದಷ್ಟೇ. ಸೊ ನಾನೇನೋ ನಾನೇನೋ ಒಂದು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟು ನನಗಿರಲಿಲ್ಲ. ಇದು ಮಾಡಿದ್ಮೇಲೆ ನನ್ನ ಕಾನ್ಫಿಡೆಂಟ್ ಬಂದಿದ್ದು, ಓಕೆ ನಾನು ಸ್ಕ್ರೀನ್ ಮೇಲೆ ನಿಂತ್ಕೊಬೇಕು ಅಂತ. ಸೊ ಬಾಡಿ ಬಿಲ್ಡಿಂಗ್ ನನಗೆ ಕಾನ್ಫಿಡೆಂಟ್ ಕಲಿಸ್ತು. 100 ಜನ ಬಂದ್ರೂ ಅವ್ರ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡೋ ಅಂತ ಕೆಪಾಸಿಟಿ ಬಂತು. ಅದು ಆ ಕಾನ್ಫಿಡೆಂಟ್ ಕಲಿಸ್ತು ಅಷ್ಟೇ ಬಾಡಿ ಬಿಲ್ಡಿಂಗ್. ಡೈರೆಕ್ಟಾಗಿ ಬಂದಿರೋ ಬಹುಶಃ ಪರ್ಸ್ನಾಲಿಟಿ ನೋಡಿ ಎಲ್ಲರೂ ಮಾತಾಡಿಸ್ತಾ ಇದ್ರು, ಬನ್ನಿ ಅಂತ ಇದ್ರು. ಅದು ನನಗೆ ಬಾಡಿ ಬಿಲ್ಡಿಂಗ್ ಸಪೋರ್ಟ್ ಮಾಡ್ತು. ಓಕೆ, ಈಗ ಬರ್ತಾ ಇರೋ, ಆಮೇಲೆ ಈಗ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಏನು ಇದ್ದಾರೆ ಫೈಟರ್ಸ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಇವಾಗ ಎಜುಕೇಟೆಡ್ಸ್ ಇದ್ದಾರೆ, ಮೆಚೂರ್ಡ್ ಇದ್ದಾರೆ. ಹೆಂಗ್ ಸರ್ವೈವ್ ಆಗಬೇಕು, ಹೆಂಗ್ ನಾವು ಸೇವ್ ಆಗಬೇಕು, ಹೆಂಗ್ ನಾವು ಕಂಟಿನ್ಯೂ ಮಾಡಬೇಕು, ಎಲ್ಲ ನಾಲೆಜ್ ಇದೆ. ಇದು ಮಾಸ್ಟ್ರಲ್ಲೂ ಇದೆ, ಫೈಟರ್ಸಲ್ಲೂ ಇದೆ. ಈಗ ಅವ್ರಿಗೇನು ಅದು ಬೇಡ, ದೇ ಆರ್ ವೆಲ್ ಮೆಚೂರ್ಡ್ ಇವಾಗ. ಎಲ್ಲ ಫೈಟರ್ಸ್ ಎಲ್ಲ ವೆಲ್ ಮೆಚೂರ್ಡ್ ಇವಾಗ, ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕನ್ನಡದ ಫೈಟರ್ಸ್ಗಿಂತ ಹೊರಗಿನ ಫೈಟರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಏನು ಹೇಳ್ತೀರಿ? ಸರ್ ಇಲ್ಲ, ಇವಾಗ ಕಂಟ್ರೋಲ್ ಆಗಿದೆ. 100% ಕಂಟ್ರೋಲ್ ಆಗಿದೆ. ಮುಂಚೆ ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಇವಾಗ ಆಕ್ಚುಲಿ ಬೇರೆಯವರು ಇಲ್ಲಿಂದ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಅದಿದೆ ಇವಾಗ. ಮುಂಚೆ ಅದೆಲ್ಲ ನೀವು ಹೇಳ್ದಂಗೆ ಇತ್ತು, ಬಟ್ ಇವಾಗ ಅದೆಲ್ಲ ಕಮ್ಮಿ ಆಗಿದೆ ಇವಾಗ. ಅಂಡ್ ಹೊರಗಿನವ್ರು ಮಾಸ್ಟರ್ ಕೂಡ ಇವಾಗ ಎಲ್ಲಿ ಎಂಟರ್ ಆಗ್ತಿಲ್ವಲ್ಲ. ಅವಾಗ ಹೈದರಾಬಾದಿಂದ ಮಾಸ್ಟರ್ ಬರೋರು, ತಮಿಳ್ನಾಡಿಂದ ಮಾಸ್ಟರ್ ಬರೋರು. ಸೊ ಅವಾಗ ಅದೆಲ್ಲ ಇತ್ತು. ಇವಾಗ ಇಲ್ಲೇ ಆ ಕ್ವಾಲಿಟಿ ಕೊಡೋದ್ರಿಂದ, ಬೆಸ್ಟ್ ಕ್ವಾಲಿಟಿ ಕೊಡೋದ್ರಿಂದ ಬೇರೆಯವ್ರನ್ನ ಎಂಟರ್ಟೈನ್ ಮಾಡಕ್ಕೆ ಇದೇ ಇಲ್ಲ, ಚಾನ್ಸಸ್ಸೇ ಇಲ್ಲ ಇವಾಗ. ಸೊ ಅದಷ್ಟು ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಮ್ಮ ವಿನೋದ್, ವಿಕ್ರಮ್, ಅರ್ಜುನ್ ಇವರೆಲ್ಲ ಏನು ಬಂದಿದ್ದಾರೆ, ದೇ ಆರ್ ರಾಕಿಂಗ್ ಇವಾಗ. ನ್ಯೂ ಕಂಪೋಸ್ ಒಳ್ಳೆ ಕಂಪೋಸರ್ಸ್ ಅವರು. ಅಂಡ್ ಇನ್ನೂ ಸ್ವಲ್ಪ ವರ್ಷ ಬೇರೆಯವ್ರಿಗೆ ಎಂಟ್ರಿ ಆಗಿ ಚಾನ್ಸಸ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಓಕೆ, ಈಗ ಮಹೇಶ್, ಇದು ನಿಮ್ಮ ತಾಯಿ ಕೂಡ ಆರ್ಟಿಸ್ಟ್ ಅಂತ ಕೇಳ್ಪಟ್ಟೆ. ಅಂದ್ರೆ ಅವ್ರು ತುಂಬಾ ಆಕ್ಟ್ ಮಾಡ್ತಾರೆ, ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ. ಅದು ಅವ್ರ ಬಗ್ಗೆ ಹೇಳೋದು ಸರ್. ನಾನು ಸಾಗುದದುರು ಅಂತ ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೆ ನಾನು. ಒಂದು ಸೆಕೆಂಡ್ ಸ್ಪೆಷಲ್ ಕ್ಯಾರೆಕ್ಟರ್ ಅದು. ಅದರಲ್ಲಿ ಒಂದು ಅಜ್ಜಿ ಕ್ಯಾರೆಕ್ಟರ್, ಕುರುಡಿ ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು. ನಾವ್ ಯಾರು ನೋಡ್ತಾ ಇದ್ವಿ. ಆಮೇಲೆ ಅದಕ್ಕೆ ಆಕ್ಟಿಂಗ್ ತರ ಬೇಡ, ಲೈಕ್ ನ್ಯಾಚುರಲ್ ಆಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಮ್ಮ ಅಮ್ಮನ ನೋಡೋಣ ಮಾಡ್ಸೋಣ ಅಂತ ಮಾಡಿದ್ರು. ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಕ್ಲಿಕ್ ಆಯ್ತು. ಅದೇ ಫಸ್ಟ್ ಮಾಡಿದ್ದು ನಮ್ಮಮ್ಮ. ಎಲ್ಲ ಒಂದೊಂದೇ ಟೇಕ್ ಓಕೆ ಮಾಡ್ತಾ ಇದ್ರು, ಫಸ್ಟ್ ಟೈಮೇನೆ. ಆಮೇಲೆ ಅವ್ರ ಕ್ಯಾಮ್ರಾಗೆ ಎದ್ರಕೊಂತಾರೆ, ಎಲ್ಲಿ ಕ್ಯಾಮ್ರಾ ಇಟ್ಟಿದೀವಿ ಅಂತಾನು ಹೇಳಿರ್ಲಿಲ್ಲ ನಮ್ಮಮ್ಮಂಗೆ. ಕಣ್ಣಿಗೆ ಬ್ಲಾಕ್ ಕಲರ್ ಗ್ಲಾಸ್ ಹಾಕಿದ್ರು. ಸೊ ಹಾಗಾಗಿ ನಮ್ಮಮ್ಮಂಗೆ ಹಿಂಗೆ ಹೇಳಮ್ಮ ಡೈಲ, ಅವ್ರು ಒಂದೊಂದೇ ಟೇಕಕ್ಕೆ ಹಂಗಂಗೆ ಹೇಳೋರು. ಆ ನ್ಯಾಚುರಲಿಟಿ ಸಿಕ್ತು. ಅದನ್ನ ನೋಡಿ ಅಮ್ಮ ಐ ಲವ್ ನಲ್ಲಿ ಒಂದು ಕುರುಡಿ ಕ್ಯಾರೆಕ್ಟರ್ ಬೇಕು ಒಂದು ಸಾಂಗ್ಗೆ ಅಂತ ಅಂದ್ಬಿಟ್ಟು ಅಮ್ಮ ಐ ಲವ್ ನು ನಮ್ಮ ಚಿರಂಜೀವಿ ಸರ್ಜ್ ಅವ್ರದ್ದು ಲಾಸ್ಟ್ ಸಿನಿಮಾ, ಪಾಪ ಅದರಲ್ಲೂ ಆಕ್ಟ್ ಮಾಡಿಸಿದ್ರು. 2 ಸಿನಿಮಾ ಆಕ್ಟ್ ಮಾಡಿದ್ರು ನಾವು. ಅಮ್ಮನ ಜೊತೆಗೆ ಈಗ ಮಹೇಶ್ ಅವರು ರೆಡಿ ಆಗ್ತಾ ಇದಾರೆ ಆಕ್ಟ್ ಮಾಡೋದಕ್ಕೆ, ಅಥವಾ ಮಹೇಶ್ ಜೊತೆಗೆ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ? ಹೌದು, ಇವಾಗ ಈ ಸಿನಿಮಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಓಕೆ, ಇನ್ನೇನು ಹೇಳಕ್ ಇಷ್ಟಪಡ್ತೀರಿ ಮಹೇಶ್? ಅಂದ್ರೆ ಆಸ್ ಎ ಫೈಟರ್ ಆಗಿ ಆಕ್ಟರ್ ಆಗಿದ್ದೀರಿ, ಈಗ ಸಿನಿಮಾ ಕೂಡ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀರಾ. ಅದು ಸ್ಪೋರ್ಟ್ಸ್ ಜಾನರ್ ಸಿನಿಮಾ ಬೇರೆ, ಕಿಕ್ ಬಾಕ್ಸಿಂಗ್ ಬೇರೆ ಹೇಳ್ತಾ ಇದ್ದೀರಿ. ಅಂದ್ರೆ ಕನ್ನಡಕ್ಕೊಂದು ಹೊಸ ಪರಿಚಯ. ಸೊ ನೀವು ಆಗ್ಲೇ ಹೇಳ್ದಂಗೆ ಟೈಗರ್ ಪ್ರಭಾಕರ್ನ ನನಗೆ ಸ್ಫೂರ್ತಿ, ಅವ್ರು ನೋಡಿ ನಾನು ಕಲಿತೆ ಅಂತೇಳಿ. ಟೈಗರ್ ಪ್ರಭಾಕರ್ ಅವರ ಯಾವೆಲ್ಲ ಸಿನಿಮಾ ನೋಡಿದ್ರಿ, ಏನೆಲ್ಲ ಅದರಿಂದ ಇನ್ಸ್ಪೈರ್ ಆದ್ರಿ? ಸೊ ತುಂಬಾ ಸಿನಿಮಾ ನೋಡಿದ್ದೀನಿ. ಕಾಡಿನ ರಾಜ ಲೆಕ್ಕ ಇಲ್ದರ್ ಸತಿ ನೋಡಿದ್ದೀನಿ ನಾನು. ಯಾಕಂದ್ರೆ ಕಾಡಿನ ರಾಜ ಆಗಿರ್ಬೋದು, ಆಮೇಲೆ ಪುಟಾಣಿ ಏಜೆಂಟ್ 1, ಇವರೆಲ್ಲ ಲೈಕ್ ಲೆಜೆಂಡ್ರಿ ಸರ್. ಅಂದ್ರೆ ಅದೆಲ್ಲ ಇಲ್ಲಿ ಏನಂತಾರೆ ಗೊತ್ತಾ, ಅದೇನಕ್ಕೆ ಇದು ಚಿಕ್ಕದು ಮಾರ್ಕೆಟ್ ಅಂತ ಚಿಕ್ಕದಾಗೆ ಆಗೋಯ್ತು. ಬಟ್ ಇವಾಗೇನೋ ಬೇರೆ ತರ ಆಗ್ತಾ ಇದೆ. ಬಟ್ ನಮ್ಮಲ್ಲಿರೋದು ಎಲ್ಲೂ ಇಲ್ಲ ಸರ್. ಇಲ್ಲಿ ಏನೇ ಎಕ್ಸ್ಪೆರಿಮೆಂಟ್ ಆಗಿದ್ರು ಆಗಿನ ಕಾಲದಿಂದನೂ ಅದನ್ನ ಬೇರೆಯವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು.
ಆರ್ಟಿಸ್ಟ್ನ ಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕಲ್ಲಿ ಆಗಿರ್ಬೋದು, ಕ್ಯಾಮ್ರಾದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇರ್ಬೋದು, ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಬಟ್ ನನಗೇನಂದರೆ ನಾನು ಹೊಸದೇನೂ ಮಾಡೋಕ್ಕಾಗಲ್ಲ, ಇರೋದನ್ನೇನಾದರೂ ಮಾಡಬೇಕು, ಅದನ್ನು ಬೇರೆ ಥರ ಮಾಡ್ಬೇಕನ್ನೋದು ಅಷ್ಟೇ ನಂದಿರೋದು. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ನನಗೆ ಕೈ ಹಿಡಿಯುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಒಳ್ಳೆ ಫ್ರೆಂಡು ಸರ್. ಆ್ಯಕ್ಚುಲಿ ನಾನು ಇನ್ನಷ್ಟೇ ಏನಾಗಲ್ಲ ಅನ್ನೋ ಟೈಮಲ್ಲಿ ಒಬ್ಬರು ಮೇಡಮ್ ಲೀಲಾವತಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ, ಇಲ್ಲ ನೀವು 4 ವರ್ಷದಿಂದ ಕತೆ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನನ್ನದೇ ಕತೆ ಅದು, ಇಲ್ಲ ಕತೆ ಚೆನ್ನಾಗಿದೆ ಮಾಡೋಣ ಅಂತ ಪಾಪ ಅವರೇ ಇವಾಗ ಎಲ್ಲ ಮಾತಾಡಿಸಿ ಕುಣಿಸಿ ಎಲ್ಲ ಒಂದು ಆಗಿದೆ. ಏನೋ ದೇವ್ರದಿಂದ ಅದೊಂದು ಆಗಿಬಿಟ್ರೆ ಡೆಫಿನೆಟ್ಲಿ ಇದೊಂದು ಬೇರೆ ಥರನೇ ಸಿನಿಮಾ ಆಗುತ್ತೆ ಇಂಡಸ್ಟ್ರಿಯಲ್ಲಿ. ಎಸ್, ಲೈಫಲ್ಲಿ ಫೈಟ್ ಮಾಡ್ತಾ ಬದುಕಬೇಕು ನಿಜ. ಸೊ ಈ ಪ್ರತಿಯೊಬ್ಬರು ಫೈಟ್ ಮಾಡ್ತಾನೆ ಇರ್ತಾರೆ ಬದುಕೋಕ್ಕೋಸ್ಕರ. ಹಾಗೆಯೇ ನಮ್ಮ ಮಹೇಶ್ ಸಿದ್ದು ಅವರು ಕೂಡ ಲೈಫಲ್ಲಿ ಫೈಟ್ ಮಾಡ್ತಾ ಮಾಡ್ತಾ ಸಿನಿಮಾಗೆ ಎಂಟ್ರಿ ಆಗಿ, ಸಿನಿಮಾದಲ್ಲೂ ಫೈಟ್ ಆಗಿ, ಫೈಟರ್ ಆಗಿ, ಮತ್ತು ಅಲ್ಲಿ ಒಂದಿಷ್ಟು ಸಿನಿಮಾದಲ್ಲಿ ಗೊತ್ತಲ್ಲ, ನೀವು ಆರಂಭದಲ್ಲಿ ಹೋದರೆ ಒಂದಿಷ್ಟು ಸ್ಪೇಸ್ ಸಿಗಲ್ಲ, ಜಾಗ ಕೊಡಲ್ಲ, ಗಟ್ಟಿ ಜಾಗ ಮಾಡ್ಕೊಳ್ಬೇಕಂದ್ರೆ ಅವಮಾನಗಳು ಮಾಡ್ಕೋಬೇಕು, ಆಮೇಲೆ ಸನ್ಮಾನಗಳಾಗ್ತದೆ. ಸೊ ಹಾಗೆಯೇ ಮಹೇಶ್ ಅವರು ಕೂಡ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿ, ಸೊ ತಾನು ಸಾಧಕ ಆಗಬೇಕು, ಸಾಧನೆ ಮಾಡಬೇಕು ಅಂಥೇಳಿ ಲೈಫಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದುವರೆಗೂ ಒಂದು 40ರಿಂದ 45 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಮಹೇಶ್ ಸಿದ್ದು. ಸೊ ಒಂದಿಷ್ಟು ಸಿನಿಮಾಗಳು ನೀವೇನಾದ್ರು ಅವ್ರ ಸಿನಿಮಾಗಳು ಗಮನಿಸಿದರೆ ಆ್ಯಸ್ ಎ ಒಳ್ಳೆ ಫೈಟರ್ ಅಂತ ನೀವು ಅನ್ಸ್ಕೊತೀರಿ. ಆ ರೀತಿಯ ರಿಯಲ್ ಸ್ಟಂಟ್ ಮ್ಯಾನ್ ನಮ್ಮ ಮಹೇಶ್ ಸಿದ್ದು ಅವರು. ಮಹೇಶ್ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋ ಬಂದು ಮಾತಾಡಿದ್ದೀರಾ. ನಿಮ್ಮ ಎಲ್ಲ ಆಸೆಗಳು, ನೀವೇನು ಅಂದ್ಕೊಂಡಿದ್ದೀರ ಗುರಿ, ಅದು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೀವು ನನಗೆ ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಮತ್ತೆ ನನಗೆ ಕರೆಸಿ ನನ್ನ ಕಷ್ಟಗಳನ್ನ ನೀವು ಕೇಳೋಕ್ಕೆ ಅಂತ ಕೂತ್ಕೊಂಡ್ರಲ್ಲ, ನಿಮ್ಮ ಟೈಮ್ಗೆ ನಾನು ಆ್ಯಕ್ಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.